ಹರಿ ಶ್ರೀಜಃಪತ್ತೇ ನಿತ್ಯ ಗಣಿತ ಗುಣ ಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಯೇ येन प्रादुर्भावि भूमि वनजे विस्तारिगो सन्ततिः प्राबोधिश्रुति पङ्कजं करुणया प्रकाशितत्वं परं ध्वान्तं ध्वं समनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूजातत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रभतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಈಗ ಮೂರನೇ ಸುಧಾಮೂಲ ಅದರಲ್ಲಿ ನನ್ವೇತದ ಸತ್ ಅಂತ ಪ್ರಾರಂಭ ಆಗುತ್ತೆ. ಜ್ಞಾನಿನಾಮಪಿ ಅಭಿಪ್ರಾಯಸ್ಯ ಕದಾಚಿನ್ ಮೋಘತ್ವದರ್ಶನಾದಿತ್ಯತಃ ಆರಬ್ಧಸ್ಯ ಇತಿ. ಈಗಿನ ಪ್ರಶ್ನೆ ಬಹಳ ಚೆನ್ನಾಗಿರೋ ಪ್ರಶ್ನೆ. ನನ್ವೇತದ ಅಸತ್ ಅಂತ ಹೇಳ್ತಾರೆ. ಹಿಂದೆ ಹೇಳಿದ್ದೆಲ್ಲ ಸರಿ ಇಲ್ಲ ಅಂತ. ಏನ್ ಹಿಂದೆ ಹೇಳಿದ್ ಸರಿ ಇಲ್ಲ ಅಂದ್ರೆ ನೋಡಿ, ಇವಾಗ ಯಾರು ಪರೋಕ್ಷ ಜ್ಞಾನಿಗಳು ಅಂದ್ರೆ ಈಗಾಗಲೇ ದೇವರ ದರ್ಶನವನ್ನು ಪಡೆದಿದ್ದಾರೋ ಅವರಿಗೆ ಅಪೇಕ್ಷಿತ ಫಲಪ್ರಾಪ್ತಿ ಅಂತ ಹೇಳ್ತಾರೆ. ಏನ್ ಅನ್ಕೊಳ್ತಾರೋ ಅದೆಲ್ಲ ಸಿಗತ್ತೆ ಅಂತ ಹೇಳಿದ್ದೀನಿ. ಅದು ಮೋಕ್ಷ ಅಂತೂ ನಿಶ್ಚಿತ ಮುಂದೆ ಭಗವಂತನ ಅನುಗ್ರಹದ ಮುಖಾಂತರ. ಆದ್ರೆ ಸ್ವರ್ಗ ಹೀಗೆ ಈ ಎಲ್ಲ ಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತೀರಲ್ಲ, ಇದು ಹೆಂಗೆ ಅಂತ ಪ್ರಶ್ನೆ. ಯಾಕೆ ಅಂತಂದ್ರೆ ಜ್ಞಾನಿನಾಮಪಿ ಅಭಿಪ್ರಾಯಸ್ಯ, ದೊಡ್ಡ ದೊಡ್ಡ ಜ್ಞಾನಿಗಳು ಅಂದ ಕೂಡ ಅವ್ರು ಅನ್ಕೊಂಡಿದ್ದೆಲ್ಲ ನಡೀಬೇಕು ಅಂತಿಲ್ಲ. ಕದಾಚಿನ್ ಮೋಘತ್ವ, ಅದು ಅಂದ್ರೆ ಯಾವಾಗ್ಲೂ ಅಂತ ಹೇಳ್ತಾ ಇಲ್ಲ, ಆದ್ರೆ ಕದಾಚಿತ್ ಯಾವಾಗಲಾದ್ರೆ ಒಮ್ಮೆ ಮೋಘ ಅಂದ್ರೆ ವ್ಯರ್ಥ ಅಥವಾ ಸುಳ್ಳಾಗಿದ್ದು ಕಂಡಿದೆ. ಮೋಘಾಶ ಮೋಘ ಕರ್ಮಾಣ ಮೋಘ ಜ್ಞಾನ ವಿಚೇತಸಃ ಅಂತ ಹೇಳಿ ಆಸುರಿ ಸಂಬಂಧಪಟ್ಟಂತಹ ಒಂದು ವಾಕ್ಯ. ಅಂದ್ರೆ ಭಗವದ್ಗೀತೆಯಲ್ಲಿ ಬರೋದು ಮೋಘಾಶ ಮೋಘಾಶ ಅಂದ್ರೆ ವ್ಯರ್ಥವಾದ ಆಸೆ, ಮೋಘ ಕರ್ಮಾಣ ಅಂದ್ರೆ ವ್ಯರ್ಥವಾದ ಕೆಲಸ ಮಾಡ್ತಾರೆ, ಏನು ಪ್ರಯೋಜನ ಇಲ್ಲದೆ ಇರೋದು. ಹಾಗೆ ಮೋಘ ಸಂಕಲ್ಪ ಅಂದ್ರೆ ಮಾಡೋ ಸಂಕಲ್ಪ ಮಾಡದೇ ಇರೋದ್ ವಾಸಿ ಅಂತ, ಮಾಡೋದಕ್ಕಿಂತ ಮಾಡದೇ ಇರೋದ್ ವಾಸಿ ಅಂತ ಸಂಕಲ್ಪನ. ಯಾಕಂದ್ರೆ ಸಂಕಲ್ಪ ಮಾಡಿದ್ರು ಕೆಲಸ ಮಾಡಲ್ಲ, ಸಂಕಲ್ಪ ಮಾಡದೇ ಇರೋದಂತೂ ಇಲ್ವೇ ಇಲ್ಲ. ಸಂಕಲ್ಪ ಯಾಕೆ ಮಾಡ್ಬೇಕು? ಅದಕ್ಕೆ ಸುಮ್ನೆ ವ್ಯರ್ಥ. ಸಂಕಲ್ಪನೆ ಮಾಡ್ಬೇಡಿ, ಹೇಗಿದ್ರು ಮಾಡಲ್ಲ ಅಂದ್ಮೇಲೆ, ಮಾಡಲ್ಲ ಅನ್ನೋದು ಸಮಾನ ಅಂದ್ಮೇಲೆ ಫಲದಲ್ಲಿ ಸಂಕಲ್ಪ ಯಾಕೆ ಮಾಡೋದು ಅಂತ ಹೇಗೋ ಹಾಗೆ
ಜ್ಞಾನಿಗಳ ಅಭಿಪ್ರಾಯವು ಕೆಲವೊಮ್ಮೆ, ಯಾವಾಗ್ಲೂ ಅಂತ ಹೇಳ್ತಾ ಇಲ್ಲ, ಕೆಲವೊಮ್ಮೆ ಕಂಡಿದೆ. ಸರಿ, ಇದರಿಂದ ಏನ್ ಹೇಳಿಕ್ ಹೊರಟ್ರಿ? ನೀವ್ ಹೇಳಿದ್ರಲ್ಲ, ಏವಂ ಉತ್ಪನ್ನ ನಿರ್ದೋಷ ಭಗವದ್ ದರ್ಶನಾತ್ ಸದಾ ಅಪೇಕ್ಷಿತ ಫಲಪ್ರಾಪ್ತಿ. ಯಾವಾಗ್ಲೂ ಅಪೇಕ್ಷಿತ ಫಲಪ್ರಾಪ್ತಿ ಎಲ್ಲ ಹೋಯ್ತು? ಹೋಯ್ತು. ಯಾವಾಗ್ಲೂ ಅಪೇಕ್ಷಿತ ಫಲಪ್ರಾಪ್ತಿ ಇಲ್ಲ. ಜ್ಞಾನಿಗಳಿಗೂ ಕೂಡ ಕೆಲವೊಮ್ಮೆ ಅವ್ರು ಅನ್ಕೊಂಡಿದ್ದು ಆಗಲ್ಲ, ಅವ್ರು ಹೇಳಿದ್ದಾಗಲ್ಲ ಅಂತ ಪ್ರಶ್ನೆ ಬಂದ್ರೆ ಹಾಗೆ ಹೇಳ್ತಾರೆ. ಅದು ನೋಡಿ, ಅಲ್ಲಿ ಒಂದು ಅಂಶ ಸೇರಿಸ್ಕೊಬೇಕಾಗಿತ್ತು, ಅದನ್ನ ನೋಡ್ಕೊಂಡು ಅರ್ಥ ಹೇಳ್ಬೇಕು ನೀವು. ಜ್ಞಾನಿಗಳು ಅಂದ್ ಕೂಡಲೇ ಯಾವಾಗಲೂ ಅಪೇಕ್ಷಿತ ಫಲ ಸಿಕ್ಬಿಡುತ್ತೆ ಅಲ್ಲ. ಆರಬ್ಧಸ್ಯಾನತಿಕ್ರಮ ಅಂತ ಆಚಾರ್ಯರ ಅನುವ್ಯಾಖ್ಯಾನ. ಆರಬ್ಧ, ಪ್ರಾರಬ್ಧ ಕರ್ಮವನ್ನ ಮೀರದೆ ಅಂತ ಅನತಿಕ್ರಮ. ಪ್ರಾರಬ್ಧವನ್ನ ಮೀರದೆ, ಪ್ರಾರಬ್ಧವನ್ನ ಮೀರಿದ್ರೆ ಅಂತಿಲ್ಲ, ಪ್ರಾರಬ್ಧ ಕರ್ಮವನ್ನ ಮೀರದೆ ಅಪೇಕ್ಷಿತ ಫಲಪ್ರಾಪ್ತಿ. ಅಂದ್ರೆ ಪ್ರಾರಬ್ಧ ಕರ್ಮ ಅಂತ ಒಂದಿದೆ, ಅದಿದ್ದಾಗ ಜ್ಞಾನಿಗಳಿಗೂ ಕೂಡ ಅವರು ಸಂಕಲ್ಪ ಮಾಡಿದ್ದು ನಡೆಯಲ್ಲ. ಆ ಪ್ರಾರಬ್ಧ ಕರ್ಮ ಅಷ್ಟು ಪ್ರಬಲ, ಎಂಥ ಜ್ಞಾನಿಯಾಗಿದ್ರು ಅಷ್ಟೆ. ಆದ್ರಿಂದ ಪ್ರಾರಬ್ಧ ಕರ್ಮವನ್ನ ಬಿಟ್ಟು ಬೇರೆ ಕರ್ಮಗಳನ್ನ ಅದು ಬಿಡಿ, ಅದು ಅವ್ರಿಗೆ ಶಕ್ತಿ ಇರುತ್ತೆ, ಅದನ್ನ ನಿಭಾಯಿಸ್ಕೊಳ್ತಾರೆ. ಅದನ್ನ ಇಲ್ಲಿ ಹಿಂದಕ್ಕೆ ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ಳಿ ಸೇರಿಸ್ಕೊಂಡು ಅಂತ ಈಗ ಸುಧಾದಲ್ಲಿ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಪ್ರಾರಬ್ಧ ಕರ್ಮಣ ಅತಿಕ್ರಮಂ ಅಭಿಧಾಯ. ನೀವು ಪ್ರಾರಬ್ಧ ಕರ್ಮವನ್ನು ಮೀರಿ ಮಾಡ್ತೀರಿ ಅಂತಿಲ್ಲ, ಪ್ರಾರಬ್ಧ ಕರ್ಮ ಕರ್ಗೊಡುವಾಗ ಅವನು ಸಿಗಾಕೊಳ್ಬೇಕು, ಎಂಥ ಜ್ಞಾನಿ ಆಗಿದ್ರು ಅಂತ ವ್ಯಾಖ್ಯಾನ ಮಾಡಿ ಮುಂದಕ್ಕೆ ವಿವರಿಸ್ತಾರೆ. ಪೂರ್ವೇಣೈವ ಸಂಬಂಧ ಅಂದ್ರೆ ಹಿಂದಕ್ಕೆ ಇಟ್ಕೊಳ್ಳಿ ಅಂತ ಈ ವಿಷಯನೆಲ್ಲ. ಅಂದ್ರೆ ನಾವ್ ಹೇಳಿದ್ದು ಜ್ಞಾನಿಗಳಿಗೆ ಅಪೇಕ್ಷಿತ ಫಲ ಸಿಕ್ಬಿಡುತ್ತೆ ಅಂತಂದ್ರೆ ಪ್ರಾರಬ್ಧ ಕರ್ಮವನ್ನ ಬಿಟ್ಟು ನಾವು ವಿಚಾರ ಮಾಡ್ತಾ ಇದೀವಿ. ಅದನ್ನ ಇಟ್ಕೊಂಡ್ರೆ ಪ್ರಾರಬ್ಧ ಕರ್ಮ ಇತ್ತು ಅಂದ್ರೆ ಏನ್ ಮಾಡ್ಲಿಕ್ಕೆ ಬರಲ್ಲ ಅಂತ ಅರ್ಥ. ಅಂದ್ರೆ ಯಾವಾಗ್ಲೂ ಸಿಗ್ಲೇಬೇಕು ಅಂತಿಲ್ಲ, ಸಿಗ್ದೇನೋ ಇರೋ ಚಾನ್ಸಸ್ ಇದೆ ಅಂತ ಅರ್ಥ. ಪ್ರಾರಬ್ಧ ಪ್ರತಿಬದ್ಧಂ ಹಿ ಜ್ಞಾನಂ ಮೋಕ್ಷಮಪಿ ನ ಕರೋತಿ ಅತಃ ತತ್ಪ್ರತಿಬಂಧಕ ವಶಾತ್ ಜ್ಞಾನಿನಾಮಪಿ ಅಭಿಪ್ರಾಯಾಃ ಮೋಘಾಃ ಸ್ಯುಃ. ವ್ಯರ್ಥ ಆಗತ್ತೆ, ಮೋಘಾಃ ವ್ಯರ್ಥ ಆಗತ್ತೆ ಅನ್ಕೊಂಡಿದ್ ನಡೆಯಲ್ಲ. ಯಾಕೆ ನೋಡಿ, ಪ್ರಾರಬ್ಧ ಕರ್ಮ ಇದ್ರೆ ಜ್ಞಾನ ಮೋಕ್ಷನೂ ಕೊಡಲ್ಲ, ಅಷ್ಟು ತಾಕತ್ತಿದೆ ಆ ಪ್ರಾರಬ್ಧ ಕರ್ಮಕ್ಕೆ. ಮೋಕ್ಷನೇ ತಂದ್ಕೊಡಾದ್ಮೇಲೆ ಇನ್ನಿದನ್ನೆಲ್ಲ ತಂದ್ಕೊಡದೆ ಇರುವಂತಹ ಶಕ್ತಿ ಅದಕ್ಕಿರಲ್ವಾ ಪ್ರಾರಬ್ಧ ಕರ್ಮಕ್ಕೆ. ಅತಃ ತತ್ಪ್ರತಿಬಂಧಕ ವಶಾತ್, ಅದ ಪ್ರಾರಬ್ಧ ಕರ್ಮ ಇದ್ದಾಗ ಅದೇ ಒಂದು ಅಡೆತಡೆ, ಪ್ರತಿಬಂಧಕ. ಅದಿದ್ದಾಗ ಜ್ಞಾನಿನಾಮಪಿ ಅಭಿಪ್ರಾಯ, ಜ್ಞಾನಿಗಳ ಅಭಿಪ್ರಾಯನೂ ವ್ಯರ್ಥ ಆಗುತ್ತೆ, ನಡೆಯಲ್ಲ ಅಂತ. ಇಷ್ಟು ಯಾರೋ ಪ್ರಾರಬ್ಧ ಕರ್ಮವನ್ನ ಮೀರ್ಲಿಕ್ಕೂ ಆಗಲ್ಲ ಅಂತ ಬಂತು. ಇಷ್ಟೆಲ್ಲ ಹೇಳ್ತಾರಲ್ಲ, ಮೀರ್ಲಿಕ್ಕೆ ಆಗದೆ ಇರ್ಬೋದು, ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತಂದ್ರೆ ಅದಕ್ಕೂ ಮುಂದೆ ಎಲ್ಲ ಇದೆ, ಉತ್ತರನೇ ಇದೆ. ಸದ್ಯಕ್ಕೆ ಇವತ್ತಿನ ಚರ್ಚೆಯಲ್ಲಿ ಇಷ್ಟು ಬಂತು. ಮುಂದೆ ಜ್ಞಾನಸ್ಯ ಪುರುಷಾರ್ಥ ಹೇತುತ್ವೇಪಿ ವಿಶೇಷೋ ಅಸ್ತಿತ್ಯಾಹ. ನಿಜ, ಇಲ್ಲಿವರೆಗೆ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ವ್ಯಾಖ್ಯಾನ ಮಾಡಬೇಕು ಅಂತ ಹಿಂದೆ ಎಲ್ಲ ಹೇಳಿ, ಈಗ ಜ್ಞಾನದಿಂದ ನಮಗೆ ಪುರುಷಾರ್ಥ ಲಾಭ ಆಗುತ್ತೆ. ನಾವೇನ್ ಅನ್ಕೊಳ್ತೀವೋ ಅದು ಸಿಗ್ತಾ ಹೋಗುತ್ತೆ. ಆದ್ರೆ ಅದರಲ್ಲಿ ಒಂದು ವಿಶೇಷ ಇದೆ, ವ್ಯತ್ಯಾಸವೂ ಇದೆ. ಏನ್ ವ್ಯತ್ಯಾಸ? ಅಪೇಕ್ಷಿತ ಫಲಪ್ರಾಪ್ತಿ ಅಂದ್ರೆ ಈಗ ಹೇಳಿದ್ರು, ಓಂ ಪುರುಷಾರ್ಥೋತ ಶಬ್ದಾದಿತಿ ಬಾದರಾಯಣ ಓಂ ಬ್ರಹ್ಮಸೂತ್ರದಲ್ಲಿ ಬಂತು. ಅತಃ ಪುರುಷಾರ್ಥ, ಜ್ಞಾನದಿಂದ ಪುರುಷಾರ್ಥ ಸಿಗುತ್ತೆ. ಯಾಕೆ? ವೇದ ವಾಕ್ಯ ಹಾಗೆ ಹೇಳ್ತಾ ಇದೆ. ಶಬ್ದಾತ್ ಇತಿ ಯಾರು? ಬಾದರಾಯಣ, ವೇದವ್ಯಾಸರ ಸಿದ್ಧಾಂತ ಹೀಗೆ ಸ್ವಯಂ ಹೇಳ್ಕೊಂಡ್ರು ವೇದವ್ಯಾಸರು. ಪುರುಷಾರ್ಥ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಪುರುಷಾರ್ಥ. ದೇವತೆಗಳಿಗೊಂದಾದ್ರೆ ಋಷಿಗಳಿಗೊಂದು, ಋಷಿಗಳಿಗೊಂದಾದ್ರೆ ಮನುಷ್ಯರಿಗೊಂದು, ಈ ತರ ಬೇರೆ ಬೇರೆ ಪುರುಷಾರ್ಥಗಳಿದೆಯಲ್ಲ ಒಬ್ಬೊಬ್ಬರಿಗೆ. ಅದನ್ನ ಹೇಳ್ತಾರೆ. ದೇವರ್ಷಿ ಮಾನುಷಾದೀನಾಂ ತತ್ತತ್ ಜಾತ್ಯನುಸಾರತಃ, ಅವರವರ ಜಾತಿ ಯೋಗ್ಯತೆಗೆ ಅನುಗುಣವಾಗಿ ಫಲ ಸಿಗುತ್ತೆ. ಇಲ್ಲಿ ಜಾತಿ ಅಂದ್ರೆ ಇದಲ್ಲ, ಕ್ಷತ್ರಿಯತ್ವ ಇದು ಮತ್ತೆ ಶೂದ್ರತ್ವ ಈ ತರದ ಜಾತಿಯನ್ನು ಹೇಳ್ತಾ ಇಲ್ಲ, ಅದನ್ನ ಸ್ಪಷ್ಟಪಡಿಸ್ತಾರೆ ಸುಧಾದಲ್ಲಿ. ಜಾತಿ ಶಬ್ದೇನ ಅತ್ರ ಯೋಗ್ಯತಾ ಉಚ್ಯತೆ, ಯೋಗ್ಯತೆಯನ್ನ ಹೇಳ್ತಾ ಇದ್ದಾರೆ ಈ ಶಬ್ದದಿಂದ. ಅದನ್ನ ಆಯಾಯ ದೇವ ಋಷಿ ಮಾನುಷಾದಿಗಳ ಜಾತಿ ಯೋಗ್ಯತೆಗೆ ಅನುಗುಣವಾಗಿ ಅಪರೋಕ್ಷ ಜ್ಞಾನ ಬಂದವರಿಗೆ ಪುರುಷಾರ್ಥ ಪ್ರಾಪ್ತಿ ಆಗುತ್ತೆ ಅಂತ. ಅಪೇಕ್ಷಿತ ಫಲಪ್ರಾಪ್ತಿ ಭವತಿ ಇದು ಸಂಬಂಧ. ಸರ್, ಇದನ್ನೇನು ಅಂತಂದ್ರೆ, ಯಾಕಂದ್ರೆ ಅನುವ್ಯಾಖ್ಯಾನದಲ್ಲಿ ನಿಲ್ಲಿಸ್ಲಿಲ್ಲ ವಾಕ್ಯ, ಒಂದು ಕ್ರಿಯಾಪದ ಹೇಳ್ಬೇಕಲ್ಲ. ರಾಮ ಅಲ್ಲಿ ಅನ್ನೋದು, ರಾಮ ಅಲ್ಲಿ ಮುಂದೇನು? ಹೋದನ, ತಿಂದನ, ಬಂದನ, ಏನು ಹೇಳಿಲ್ಲ. ಹಂಗಾಯ್ತು ಇಲ್ಲಿ ಆಚಾರ್ಯ ವಾಕ್ಯ. ದೇವರ್ಷಿ ಮಾನುಷ ದೀನಾಂ ತತ್ತಜ್ಜಾತ್ಯನುಸಾರತಃ. ಏನು ಮುಂದಕ್ಕೆ? ಆಯಾಯ ಯೋಗ್ಯತೆಗೆ ಅನುಗುಣವಾಗಿ ಅಂದ್ರು. ಅನುಗುಣವಾಗಿ
ಮುಂದಿಟ್ಕೊಳ್ಳಿ. ಅಪೇಕ್ಷಿತ ಫಲಪ್ರಾಪ್ತಿರ್ ಭವತಿ ಇತಿ ಸಂಬಂಧ. ಈ ಪದವನ್ನು ಇಟ್ಕೊಳ್ಳಿ, ಅಪೇಕ್ಷಿತ ಫಲ ಪ್ರಾಪ್ತಿ ಆಗುತ್ತೆ ತತ್ತಜ್ಜಾತ್ಯನುಸಾರಿಯಾಗಿ ಅಂತ. ಸರ್ ಇದರಿಂದ ಏನ್ ಹೇಳ್ದಂಗಾಯ್ತು ಅಂದ್ರೆ ಏತೇನ ನಾವಿಶೇಷಾದಿತ್ಯಸ್ಯಾಪಿ ತಾತ್ಪರ್ಯ ಮುಕ್ತಂ ಭವತಿ ಅಂತ. ನಾವಿಶೇಷಾತ್ ಅಂತ ಒಂದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದ ಅರ್ಥವನ್ನು ಹೀಗೆ ಹೇಳ್ದಾಗಾಯ್ತು ಅಂತ. ಈ ಯಾವ ತರ ಹೇಳ್ದಾಗಾಯ್ತು, ಯಾಕೆ ಅಂತಂದ್ರೆ ಹೇಳ್ದಾಗಾಯ್ತು ಅಂದ್ರೆ ಏನದು ಅಂತಂದ್ರೆ ಅದನ್ನ ಹಿಂದೆ ನೋಡಿದೀವಿ. ಆ ನಾವಿಶೇಷಾತನೋ ಇಲ್ಲ ಸೂತ್ರಗಳ ಅರ್ಥ ಏನು ಅಂತ ಮೊದಲಿಗೆ ವ್ಯಾಖ್ಯಾನದ ಮುಖಾಂತರ ನೋಡಿದ್ವಿ. ಇನ್ನು ವಿವರವಾಗಿ ಇದೆಲ್ಲ ಟಿಪ್ಪಣಿಲಿ ಹೇಳ್ತಾರೆ ನೋಡಿ. ನಾವಿಶೇಷಾತನಲ್ಲಿ ಏನ್ ಹೇಳಿದ್ದಾರೆ, ಅಧಿಕಾರಿ ತಾರತಮ್ಯದ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ದೇವತೆಗಳು ಅವರು ಒಂದಿಷ್ಟು ವಿಷಯದಲ್ಲಿ ಅಧಿಕಾರಿಗಳು, ಅದರಲ್ಲಿ ಮನುಷ್ಯರಿಗೆ ಅಧಿಕಾರ ಇಲ್ಲ. ಮನುಷ್ಯರಿಗೆ ಯಾವ್ದ್ರಲ್ಲಿ ಅಧಿಕಾರ ಇದೆಯೋ ಋಷಿಗಳಿಗೆ ಅದರಲ್ಲಿ ಅಧಿಕಾರ ಇಲ್ಲ. ಹಾಗೆ ಋಷಿಗಳಿಗೆ ಯಾವ್ದ್ರಲ್ಲಿ ಅಧಿಕಾರ ಇದೆಯೋ ಇವ್ರಿಗಿಲ್ಲ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು. ಹಾಗಾದೇನಾಯ್ತು, ತತ್ತದ್ ಯೋಗ್ಯತಾನುಸಾರಿತ್ವ ರೂಪ ವಿಶೇಷ ಕಥನಸ್ಯಾಪಿ. ಆಯಾಯ ಯೋಗ್ಯತಾ ವಿಶೇಷವನ್ನ ಹೇಳಿದ್ದಾರೆ. ಆದ್ರಿಂದ ನ ಸಾಮಾನ್ಯನ ಅಧಿಕಾರಿ ದೇವಾದೀನ ನ ಅವಿಶೇಷ. ಸಾಮಾನ್ಯವಾಗಿ ಅಧಿಕಾರಿತ್ವ ಯಾರಲ್ಲೂ ಇರಲ್ಲ, ವಿಶೇಷವಾಗಿಯೇ ಆ ಯೋಗ್ಯತೆಗೆ ಅನುಗುಣವಾಗಿ ಬೇರೆ ಬೇರೆದೇ ಆಗಿರುತ್ತೆ ಅಂತ ಅರ್ಥ. ಅದನ್ನ ಬಿಡಿಸಿದ್ದಾರೆ. ಇಷ್ಟಾದ್ಮೇಲೆ ಮುಂದಕ್ಕೆ ಹೋಗೋಣ. ಇತಿ ಅಪರೋಕ್ಷ ಜ್ಞಾನಸ್ಯ ಸ್ವಯೋಗ್ಯತಾನುಸಾರೇಣ ಅಪೇಕ್ಷಿತ ಫಲ ಪ್ರಾಪಕತ್ವಂ. ಇಲ್ಲಿವರೆಗೆ ಏನಾಯ್ತು ಅಂದ್ರೆ ಅಪರೋಕ್ಷ ಜ್ಞಾನ ಬಂದ ವ್ಯಕ್ತಿಗೆ ತನ್ನ ಯೋಗ್ಯತೆಗೆ ತಕ್ಕ ಹಾಗೆಯೇ ತನಗೆ ಏನೇನ್ ಅಪೇಕ್ಷೆ ಇದೆಯೋ ಅಂತ ಫಲ ಸಿಗತ್ತೆ ಅಂತ ಇಲ್ಲಿವರೆಗೆ ವಿಷಯ ಹೇಳಿದ್ದಾರೆ. ಇದೇ ವಿಷಯದ ಬಗ್ಗೆ ಚರ್ಚೆ ನಡೀತು. ಯಾಕೆ ಆರಬ್ಧಸ್ಯ ಅನತಿಕ್ರಮಾತ್ ಅಂತ ಆಚಾರ್ಯರ ವಾಕ್ಯ. ಆರಬ್ಧ ಅಂದ್ರೆ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮವನ್ನು ಮೀರದೆ ಇದೆಲ್ಲ ಹೇಳಿತ್ತು. ಅದ್ರ ಪ್ರಾರಬ್ಧ ಕರ್ಮ ಒಂದಿದೆ, ಎಲ್ಲದಕ್ಕಿಂತಲೂ ಬಲಿಷ್ಠ. ಅದಿದ್ದಾಗ ಮೋಕ್ಷನೂ ಸಿಗಲ್ಲ ಅಂತ ಹೇಳ್ತಾರೆ ಜೈತೀರ್ಥರು. ಪ್ರಾರಬ್ಧ ಕರ್ಮ ಪ್ರತಿಬದ್ಧ ಜ್ಞಾನಂ ನ ಮೋಕ್ಷಮಪಿ ಜನಯತಿ ಸಾಧಯತಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಮುಂದಿನ ವಿಚಾರ, ಹೊಸ ವಿಚಾರ ಇದು. ಜೈಮಿನಿ ಮತ ವಿರೋಧ ಪರಿಹಾರ ಅಂತ ವಿಷಯ ಇದೆ. ಈಗ ಜೈಮಿನಿ ಋಷಿಗಳ ಒಂದು ಸಿದ್ಧಾಂತ ಇದೆ. ವೇದವ್ಯಾಸರ ಸಿದ್ಧಾಂತಕ್ಕೂ ಜೈಮಿನಿಯರ ಸಿದ್ಧಾಂತಕ್ಕೂ ವಿರೋಧ ಬರಬಾರ್ದು. ಯಾಕೆ, ಇಬ್ಬರು ಗುರು ಶಿಷ್ಯರು. ಗುರುಗಳು ವೇದವ್ಯಾಸರು, ಶಿಷ್ಯರು ಜೈಮಿನಿ. ಜೈಮಿನಿ ಋಷಿಗಳು ಒಂದು ಹೇಳ್ತಾರೆ, ವೇದವ್ಯಾಸರು ಒಂದು ಹೇಳ್ತಾ ಇದ್ರೆ ಗುರು ಶಿಷ್ಯರಿಗೆ ವಿರೋಧ ಬರಬಾರ್ದು. ಸಿದ್ಧಾಂತದಲ್ಲಿ ಒಂದೇ ಆಗಬೇಕು. ಅದನ್ನ ಉತ್ತಮ ಮಧ್ಯಮ ಅಧಮ ಭೇದ ಭಿನ್ನಾನ ಮಾನುಷಾಣ ವಿವಿಧ ಮತ ವಿಷಯತ್ವ ನಿರೂಪಣಂ ಅಂತ. ಆ ವಿರೋಧ ಹೇಗ್ ಬರ್ತಾ ಇದೆ, ಅದರ ಪರಿಹಾರ ಹೇಗೆ ಅನ್ನೋದನ್ನ ಈಗ ಮುಂದೆ ಸುಧಾದಲ್ಲಿ ತಿಳಿಸ್ತಾರೆ. ಉತ್ತಮರು, ಮಧ್ಯಮರು, ಅಧಮರು ಅಂತ ಮನುಷ್ಯರಲ್ಲಿ ಭೇದ ಇದೆ. ಒಬ್ಬೊಬ್ಬರಿಗೆ ಒಂದೊಂಥರ. ಉತ್ತಮರಿಗೊಂದು, ಮಧ್ಯಮರಿಗೊಂದು, ಅಧಮರಿಗೊಂದು. ಅದೇನದು ಅದನ್ನ ಬಿಡಿಸ್ತಾರೆ 4ನೇ ಸುಧಾ ಮೂಲ. ಅತ್ರ ನ ಜ್ಞಾನಂ ಸ್ವತಂತ್ರಮೇವ ಸ್ವರ್ಗಾದಿ ಸಾಧನಂ ಕಿಂತು ಕರ್ಮ ಇವ ಜ್ಞಾನಂ ತು ಕರ್ಮಶೇಷತ್ವ ತತ್ ಸಾಧನತ್ವೇನ ಉಚ್ಯತೆ. ಶೇಷತ್ವಂಚ ಕರ್ಮಣೈವ ಸಿದ್ಧತಿ ಪುರುಷಾರ್ಥೆ ಅತಿಶಯಾದಾಯಕತ್ವಮಿತಿ ಶೇಷತ್ವಾತ್ ಪುರುಷಾರ್ಥವಾದೋ ಯಥಾನ್ಯೇಷ್ವಿತಿ ಜೈಮಿನಿಃ ಇತ್ಯಾದಿ ಸೂತ್ರೈಃ ಪೂರ್ವಪಕ್ಷಯಿತ್ವಾ ಅಧಿಕೋಪದೇಶಾತ್ತು ಬಾದರಾಯಣಸ್ಯೇವಂ ತದ್ದರ್ಶನಾದಿತ್ಯಾದಿನ ಸ್ವತಂತ್ರಸ್ಯೇವ ಜ್ಞಾನಸ್ಯ ಸ್ವರ್ಗಾದಿ ಸಾಧನತ್ವಂ ಪುನಃ ಸಿದ್ಧಾಂತಿತಂ. ಅಂದ್ರೆ ಏನ್ ಪೂರ್ವಪಕ್ಷ ಬಂತು ಅದಕ್ಕೇನ್ ಸಿದ್ಧಾಂತ ಬಂತು, ಪ್ರಶ್ನೆ ಏನ್ ಬಂತು ಅದಕ್ಕೆ ಉತ್ತರ ಏನ್ ಬಂತು ಅಂತ ಮೊದಲೇ ಹೇಳಿ, ಆಮೇಲೆ ಭಾಷ್ಯದಲ್ಲಿ ಏನು ಸ್ಪಷ್ಟತೆ ಇತ್ತು ಅದನ್ನೂ ಹೇಳಿ ಜೈಮಿನಿ ವಿರೋಧ ಪರಿಹಾರ ಹೇಗೆ ಅಂತ ಕೊನೆ ಲೈನ್ಗೆ ಬರ್ತಾರೆ. ಸ್ವಲ್ಪ ಅದ್ರ ಹಿಂದೆ ನೋಡ್ಬೇಕೀಗ ನಾವು. ಏನಾಯ್ತು ಈಗ ಮೊದಲನೇ ವಾಕ್ಯ, ಅತ್ರ ನ ಜ್ಞಾನಂ. ನೋಡಿ, ಜ್ಞಾನ ಸ್ವತಂತ್ರವಾಗಿ ನಿಮಗೆ ಮೋಕ್ಷ, ಸ್ವರ್ಗ ಮತ್ತೆ ಇನ್ಯಾವುದೋ ಅರ್ಚಿರಾದಿ ಲೋಕ, ಸತ್ಯಲೋಕ, ಅದು ಇದು ಎಲ್ಲ ಕೊಡಲ್ಲ. ಅಪರೋಕ್ಷ ಜ್ಞಾನ ಅಷ್ಟೆಲ್ಲ ಸ್ವತಂತ್ರವಾಗಿ ಅದನ್ನೆಲ್ಲ ಫಲ ಕೊಡುವಂತ ಶಕ್ತಿ ಪಡೆದಿಲ್ಲ. ಹೊರತು ಕರ್ಮ ಮಾತ್ರ. ಕಿಂತು ಕರ್ಮ ಏವ, ಕರ್ಮಕ್ಕೆ ಮಹತ್ವ ಕೊಡ್ತಾರೆ, ಜ್ಞಾನಕ್ಕಲ್ಲ. ಮತ್ತೆ ಜ್ಞಾನ ಯಾಕೆ ಬೇಕು, ಅದು ಕರ್ಮಶೇಷ ಅಂತ ಅನಿಸ್ಕೊಡುತ್ತೆ. ಅಂದ್ರೆ ಕರ್ಮಕ್ಕೆ ಸಾಧನ ತರ. ಏನ್ ಕರ್ಮಶೇಷ ಜ್ಞಾನ ಅಂದ್ರೆ ಅರ್ಥ ಹಿಂದೆ ಬಂದಿತ್ತು ಮೀಮಾಂಸಾ ಶಾಸ್ತ್ರದಲ್ಲಿ. ಶೇಷ ಅನ್ನೋ ಶಬ್ದಕ್ಕೆ ಅಂಗ ಅಂತ ಅರ್ಥ ಹೇಳ್ತಾರೆ. ಈಗ ಹೇಗೆ ಅಂದ್ರೆ ಬಿಲ್ಡಿಂಗ್ ಕಟ್ಟೋನೊಬ್ಬ ಮುಖ್ಯಸ್ಥ, ಅವನು ಮುಖ್ಯ, ಅವನ ಅಂಗಿ. ಅವನು ಅಂಗಿ ಅಂತಂದ್ರೆ ಈ ಅಂಗಿ ಬೇರೆ. ಅಂಗಿ ಅಂದ್ರೆ ಪ್ರಧಾನ ಅಂತ ಅರ್ಥ, ಅಂಗ ಅಂದ್ರೆ ಅಪ್ರಧಾನ, ಗೌಣ ಅಂತ ಅರ್ಥ. ಅಂಗಿ ಸ್ವಾಮಿಗಳು, ಅಂಗ ಶಿಷ್ಯರು. ಈ ತರ ಅಂಗ ಅಂಗಿ ಭಾವ ಅಂತ ಹೇಳ್ತಾರೆ. ಗುಣ ಪ್ರಧಾನ ಭಾವ ಅಂತ ಹೇಳ್ತಾರೆ. ಒಂದು ಗೌಣ, ಇನ್ನೊಂದು ಪ್ರಧಾನ. ಇದೊಂದು ಮುಖ್ಯವಾಗಿ ಒಬ್ಬ ನೇತಾರ ಇರ್ತಾನೆ, ಅವನೇ ನಡೆಸೋದು ಪಕ್ಷನ, ಅವನೇ ಕಟ್ಟಿದ್ದು ಪಕ್ಷ, ಅವನೇ ನಡೆಸೋದು. ಅವನ ಹತ್ರ ಇರುವಂತಹ ಎಲ್ಲ ಸಹಕಾರ ಮಾಡುವಂಥವ್ರು ಯಾರ್ಯಾರಿದ್ದಾರೆ, ಅವನ ಶಿಷ್ಯರು,
ಅವರೆಲ್ಲ ಅಂಗ ಅಂತ ಅನಿಸ್ಕೊಳ್ತಾರೆ. ಹಾಗೆ ನಮ್ಮಲ್ಲಿ ಪ್ರಧಾನವಾಗಿ ಮೋಕ್ಷ ಪಡಿಲಿಕ್ಕೆ ಅಥವಾ ದೇವರ ಅನುಗ್ರಹ ಪಡಿಲಿಕ್ಕೆ ಭಕ್ತಿ ಬೇಕು. ಆ ಭಕ್ತಿಯ ಜೊತೆಗೆ ಕೆಲವುದು ಬೇಕು, ಅದ ಅಂಗ. ಈ ತರ ಅಂಗ ಅಂಗಿ ಅಂತ ಗೌಣ ಪ್ರಧಾನ ಈ ಅರ್ಥಗಳನ್ನ ಬಳಸ್ತಾರೆ. ಹಾಗೆ ಶೇಷ ಶೇಷಿ ಭಾವ. ಶೇಷ ಶೇಷಿ, ಇಲ್ಲಿ ಶೇಷ ದೇವರಲ್ಲ, ಶೇಷ ಅಂದ್ರೆ ಅಂಗ ಅಂತ ಅರ್ಥ, ಗೌಣ ಅಂತ ಅರ್ಥ. ಶೇಷಿ ಅಂದ್ರೆ ಪ್ರಧಾನ ಅಂತ ಅರ್ಥ. ಹೀಗೆ ಪ್ರಧಾನ ಗೌಣ, ಶೇಷ ಶೇಷಿ. ಅದನ್ನ ಉಲ್ಟ ಹಾಗೆ ಹೇಳ್ಬೇಕು ಅಂದ್ರೆ ಸರಿಯಾಗಿ ಗೌಣ ಪ್ರಧಾನ, ಮತ್ತೆ ಶೇಷ ಶೇಷಿ, ಮತ್ತೆ ಅಂಗ ಮತ್ತೆ ಅಂಗಿ ಅಂತ ಹಾಗೆ ಶಬ್ದ. ಮತ್ತೆ ಗೌಣ ಪ್ರಧಾನ ಅಂತ ಹೇಳೋದು ಬದಲು ಹೀಗೆ ಈ ತರ ಶಬ್ದಗಳನ್ನು ಬಳಸೋದಿದೆ. ಇಲ್ಲಿ ಕರ್ಮಶೇಷ ಜ್ಞಾನ ಅಂತಂದ್ರೆ ಕರ್ಮ ಮುಖ್ಯ, ಜ್ಞಾನ ಅಮುಖ್ಯ ಅಂತ ಆಯ್ತು, ಗೌಣ ಅಂತ ಆಯ್ತು ಜ್ಞಾನ. ಆಯ್ತು, ಈಗ ನಮ್ಮ ಪ್ರಶ್ನೆ, ಗೌಣ ಅಂದ್ರೆ ಏನು? ಈಗ ಗುರುಗಳಿಗೆ ಶಿಷ್ಯರು ಗೌಣ ಅಂದ್ರೆ ಏನು? ಗುರುಗಳೇ ಎಲ್ಲ ಮಾಡ್ತಾರೆ. ಈಗ ಪುರೋಹಿತರು ಶಿಷ್ಯರು ಇರ್ತಾರಲ್ಲ, ಪುರೋಹಿತ ಅಸಿಸ್ಟೆಂಟ್ ಗಳನ್ನ ಕರ್ಕೊಂಡ್ ಬಂದಿರ್ತಾರೆ. ಪ್ರಧಾನ ಹೋಮ ಮಾಡಿಸೋನು ಒಬ್ಬ ಪುರೋಹಿತ, ಜೊತೆಗೆ ಅವ್ನು ಸಹಾಯ ಮಾಡೋನು. ಅಲ್ಲಿ ನಿಜವಾಗಿ ಪ್ರಧಾನ ಇವನೇ, ಯಾರು ಪುರೋಹಿತನೇ, ಅವನೇ ಎಲ್ಲ ಯಜಮಾನರ ಕೈಲಿ ಮಾಡಿಸೋದೆಲ್ಲ. ಸುಮ್ನೆ ಸಹಾಯಕ್ಕೆ ಇವನು ಇರ್ತಾನಷ್ಟೇ. ಪ್ರಧಾನ ಕಾರ್ಯಕಾರಿ ಅವನೇ, ಯಾರು ಆ ಪುರೋಹಿತನ ಶಿಷ್ಯ ಅವನು ಅಂಗಿ ಯಾರು? ಆ ಪುರೋಹಿತ, ಮುಖ್ಯ ಮಾಡಿಸೋನು. ಏನದು ಗೌಣತ್ವ ಅಂದ್ರೆ ಪುರೋಹಿತ ಮಾಡುವಂತ ಯಜಮಾನನಿಗೋಸ್ಕರ ಮಾಡುವಂತ ಯಾಗದಲ್ಲಿ ಇವನು ಗೌಣ ಅಂದ್ರೆ ಅಲ್ಲಿ ರಂಗೋಲಿ ಹಾಕ್ತಾನೆ, ಮತ್ತೆ ಅವನು ಕರೆದಾಗ ಇವನು ತೆಗೆದುಕೊಂಡು ಬರ್ತಾನೆ. ಅಲ್ಲಿ ಯಜಮಾನನಿಗೆ ಆಶೀರ್ವಾದ ಮಾಡ್ಬೇಕು, ನೋಡು ಅಲ್ಲೇನೋ ವಸ್ತ ಇದೆ ಅಂತ ತಗೊಂಬ, ಮಂತ್ರಾಕ್ಷಿ ತಗೊಂಬ, ಅದೆಲ್ಲ ಹೇಳ್ತಾ ಇರ್ತಾನೆ. ಇದೆಲ್ಲ ಕೆಲಸ ಮಾಡೋದು ಅವ್ನ ಗೌಣತ್ವ ಅಂದ್ರೆ. ಅಲ್ಲಿ ಅಂಗಾಂಗಿ ಭಾವ ಅಂದ್ರೆ ಹಾಗೆ. ಮತ್ತೆ ತಂದೆ ತಾಯಿಗಳಿಗೆ ಮಕ್ಕಳು ಅಂಗ, ತಂದೆ ತಾಯಿ ಅಂಗಿ. ಯಾಕೆ? ತಂದೆ ತಾಯಿಗಳು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಮಕ್ಕಳ ಸಹಕಾರ ಇರುತ್ತೆ, ತಂದೆ ತಾಯಿಗಳೇ. ಮತ್ತಿನ್ನೊಂದು, ಅನೇಕರು ಈಗ ಜಗಳ ಮಾಡ್ಲಿಕ್ಕೆ ಒಬ್ಬ ನಿಂತ್ಕೊಳ್ತಾನೆ ಎಲ್ಲರ ಮುಂದೆ ಸಭೆಯಲ್ಲಿ, ಅವನ ಹಿಂದೆ ಸುತ್ತಲೂ ಮುತ್ತಲು ಜನ ಎಲ್ಲ ಇರ್ತಾರೆ, ಅವರೆಲ್ಲ ಅಂಗ. ಯಾಕೆ? ಅವನ ಮುಂದೆ ಜಗಳ ಮಾಡೋದಕ್ಕೆ, ಅವ್ನು ಹೇಳೋ ವಿಷಯಕ್ಕೆ ಇವರೆಲ್ಲ ಸಪೋರ್ಟ್, ಅಂಗ ಅಂತ ಕರೀತಾರೆ, ಅವನ ಅಂಗಿ. ಹಾಗೆ ಒಬ್ಬೊಬ್ಬರ ಕೆಲಸ ಬರೋದಿರತ್ತೆ ಈ ಗೌಣ ಪ್ರಧಾನ ಭಾವ ಇದ್ದಲ್ಲಿ. ಇಲ್ಲಿ ಕರ್ಮದ ಅಂಗ ಜ್ಞಾನ ಅಂದ್ರೆ, ಇದು ಕರ್ಮದ ಅಂಗ ಅಂದ್ರೆ ಏನ್ ಸಹಕಾರ ಮಾಡ್ಕೊಡುತ್ತೆ ಕರ್ಮಕ್ಕಿದು ಜ್ಞಾನ ಅಂದ್ರೆ? ಅದಕ್ಕೆ ಹೇಳ್ತಾರೆ ಶೇಷತ್ವಂಚ ನಮ್ಮ ಗೌಣತ್ವ ಹೇಗೆ ಅಂದ್ರೆ ಕರ್ಮಣೈವ ಸಿದ್ಧ್ಯತಿ ಪುರುಷಾರ್ಥೆ ಅತಿಶಯ ಆದಾಯಕತ್ವ. ಕರ್ಮಣೈವ ಅಂದ್ರೆ ಕರ್ಮದಿಂದಲೇ ನಮಗೆ ಪುರುಷಾರ್ಥ ಸಿಗುತ್ತೆ, ಆದ್ರೆ ಸಿಗೋ ಪುರುಷಾರ್ಥದಲ್ಲಿ ಸ್ವಲ್ಪ ಹೆಚ್ಚುತನ ಉಂಟು ಮಾಡುತ್ತೆ. ಜ್ಞಾನ ಇದ್ರೆ ಇನ್ನು ಚೆನ್ನಾಗಿರುತ್ತೆ. ಊಟ ಮಾಡ್ಬೇಕಾದ್ರೆ ಸಿಹಿ ಪದಾರ್ಥ ಮಾಡ್ಕೊಟ್ಟಿದ್ದಾರೆ, ಸ್ವಯಂ ಹಣ್ಣಿನ ರಸಾಯನದ ಸಿಹಿನೇ ಇದೆ, ರಸಾಯನದಲ್ಲೇ ಇದೆ, ಅಂದ್ರೆ ಹಣ್ಣಿನಲ್ಲೇ ಇರುತ್ತೆ ರಸ, ಆದ್ರೆ ಸಿಹಿನೂ ಇರುತ್ತೆ. ಸ್ವಲ್ಪ ಇನ್ನು ಸಕ್ಕರೆ ಹಾಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ. ಅದರಿಂದಲೇ ನಮಗೆ ಸಾಕು, ಹಣ್ಣಿಂದಲೇ ಎಲ್ಲ ಸಿದ್ಧ ಆಗುತ್ತೆ. ಆದ್ರೂ ಸ್ವಲ್ಪ ಅತಿಶಯ ಆಗ್ಬೇಕು ಅಂದ್ರೆ ಸಕ್ಕರೆ ಜಾಸ್ತಿ ಹಾಕೊಂಡ್ರೆ ಆ ಸಕ್ಕರೆ ತರ ಅದು ಈ ಜ್ಞಾನ ಅಷ್ಟೇ. ವಸ್ತುತಃ ಅದೇ ಸಾಕು, ಹಣ್ಣೆ, ಆದ್ರ ರಸನೇ ಸಾಕು. ಕರ್ಮದಿಂದಲೇ ಪುರುಷಾರ್ಥ ಸಿದ್ಧ ಆಗ್ಬೇಕಾದ್ರೆ ಅದರಲ್ಲೊಂದು ಅತಿಶಯ ಬರ್ಬೇಕು ಅಂತ ಆದ್ರೆ ಅದಕ್ಕೆ ಜ್ಞಾನ ಬೇಕು ಅಷ್ಟೇ. ಈ ರೀತಿ ಕರ್ಮ ಮುಖ್ಯ, ಜ್ಞಾನ ಅಮುಖ್ಯ ಅನ್ನೋ ಅರ್ಥದಲ್ಲಿ ಶೇಷಿ ಭಾವ, ಪ್ರಧಾನ ಗೌಣ ಭಾವವನ್ನ ಜೈಮಿನಿ ಋಷಿಗಳು ಹೇಳ್ತಾರೆ. ಅಯ್ಯೋ, ಹಾಗಾದ್ರೆ ಸಿದ್ಧಾಂತ ವಿರೋಧ ಸ್ಫುಟ. ಇವರು ಕರ್ಮಕ್ ಮಹತ್ವ ಕೊಡ್ತಾರೆ ಜೈಮಿನಿಗಳು, ಜ್ಞಾನಕ್ಕೆ ಅಪ್ರಾಧಾನ್ಯ ಕೊಟ್ಟು. ವೇದವ್ಯಾಸರು ಜ್ಞಾನ ಪ್ರಾಧಾನ್ಯವಾದಿಗಳು, ಕರ್ಮ ಅಪ್ರಾಧಾನ್ಯವಾದಿಗಳು. ಇದೇ ಗುರು ಶಿಷ್ಯರಲ್ಲಿ ವಿರೋಧ. ಅದಕ್ಕೆ ಕರ್ಮಕಾಂಡ ಸೂತ್ರಗಳಿಗೆ ವಿಶೇಷವಾಗಿ ಮಹತ್ವವನ್ನ ಮೀಮಾಂಸಕರು, ಅದ್ವೈತ ಸಿದ್ಧಾಂತದವರು ಕೊಡ್ತಾರೆ. ಅವರು ಮೀಮಾಂಸಕರಾಗಿದ್ರೆ, ಇಲ್ಲಾಂದ್ರೆ ಮಾಮೂಲಿ ಅಂತೆ ಅದು ಬೇರೆ. ಆ ಮೀಮಾಂಸಕರಾದ ಅದ್ವೈತಿಗಳಾಗಿದ್ರೆ ಅಂಥವ್ರು ಕರ್ಮೇತಿ ಮೀಮಾಂಸ, ಕರ್ಮಕಾಂಡಕ್ಕೆ ಜಾಸ್ತಿ ಮಹತ್ವ. ಕರ್ಮಕಾಂಡಕ್ಕಂದ್ರೆ ಸೋಮಯಾಗ, ಕೆಲವು ಇನ್ನೂ ಇದ್ದಾರೆ ಆ ಥರದವರು, ಎಲ್ರು ಅಂತ ಹೇಳ್ತಾ ಇಲ್ಲ, ಕೆಲವರು ಕರ್ಮಕ್ಕೆ ಜಾಸ್ತಿ ಮಹತ್ವ. ಈಗ ಅನೇಕರು ಕರ್ಮಕ್ಕೆ ಮಹತ್ವ ಕೊಡೋದು, ಅವ್ರಿಗೆ ಯಾಗ ಮಾಡ್ತಾರೆ, ಆದ್ರೆ ಅದರಲ್ಲಿ ಆಧ್ಯಾತ್ಮದ ಉದ್ದೇಶ ಇರಲ್ಲ, ಜ್ಞಾನಾರ್ಜನೆಯ ಉದ್ದೇಶ ಇರಲ್ಲ. ನೀವು ಅನೇಕ ಕಡೆ ಸೋಮಯಾಗ ಮತ್ತೆ ಆಪ್ತೋರ್ ಹೋಮ, ಬೇರೆ ಅನೇಕ ದೊಡ್ಡ ಹೋಮ, ಅವ್ರಿಗೇನು ಆಹುತಿ ಹಾಕ್ಬೇಕು, ಒಂದಿಷ್ಟು ಜಾಸ್ತಿ ಖರ್ಚು ಮಾಡ್ಬೇಕು, ಜೋರಾಗಿ ಹಿಂಗೆ ಬೆಂಕಿ ಮೇಲೆ ಹೋಗ್ತಾ ಇರ್ಬೇಕು, ಎಷ್ಟೊತ್ತು ಯಾಗ ನಡೀತು, ಎಷ್ಟು ದಿವಸ ನಡೀತು, ಎಷ್ಟು ದಕ್ಷಿಣೆ ಆಯ್ತು, ಮತ್ತೆ ಆ ಕರ್ಮ ಸಾಂಗ ಆಯ್ತಾ, ಅಂದ್ರೆ ಒಂದು ಅಂಶನು ಆ ಪುರೋಡಾಶ ಅಂತಾರೆ, ಆ ದ್ರವ್ಯ, ಮತ್ತೆ ಬಲಿ ಇದ್ರೆ ಬಲಿ, ಈ ತರ ಏನೇನೇನಿದೆ ಆ ಕ್ರಮ ಆಗ್ಬೇಕು, ಸರಿಯಾಗಿ ಶಾಸ್ತ್ರೋಕ್ತ ಕ್ರಮ ಆಗ್ಬೇಕು. ಹೋಮ ಯಜ್ಞ ಎಲ್ಲ ನಡಿಬೇಕು.
ದೇವತೆಗಳನ್ನು ಉದ್ದೇಶಿಸಿ ಮಂತ್ರದಲ್ಲಿ ಕೊಡ್ತಾರೆ ನಿಜ. ಆದ್ರೆ ಆ ಯಜ್ಞ ಬರೀ ಯಜ್ಞಾನೋ ಅನುಸಂಧಾನದಲ್ಲೇ ಮಾಡ್ತಾರೆ. ಅಲ್ಲಿ ದೇವತಾ ಚಿಂತನೆಗೆ ಮಹತ್ವ ಇಲ್ಲ. ದೇವರಲ್ಲಿ ಬಂದಿರ್ತಾನೆ, ಅಗ್ನ್ಯಂತರ್ಗತ, ಮುಖ್ಯ ಪ್ರಾಣಾಂತರ್ಗತ, ಪರಶುರಾಮ, ಇದೆಲ್ಲ ಏನಿರಲ್ಲ ಅಲ್ಲಿ. ನಾವೆಲ್ಲ ಹಾಗೆ ಅನುಸಂಧಾನ ಮಾಡೋದಷ್ಟೇ. ಆದ್ರ ಬೇರೆ ಮತದವ್ರು ಹಾಗಿಲ್ಲ. ಅಗ್ನಿ ಅಂತರ್ಗತ, ಮುಖ್ಯ ಪ್ರಾಣ, ತದಂತರ್ಗತ, ಪರಶುರಾಮ, ಹರಣಿಪತಿ ಇದ್ಯಾವ ಇಲ್ಲ. ಈ ತರ ಯಾವುದೇ ಒಂದು ದೈವಿಕ ದೃಷ್ಟಿ, ಆಧ್ಯಾತ್ಮ ದೃಷ್ಟಿ ಇಲ್ಲದೇನೆ ಅದು ಕೇವಲ ಕರ್ಮದಲ್ಲಿ ಪರ್ಯವಸಿತ. ಈ ತರದ ವಾದ ಕರ್ಮವಾದ. ಅದಕ್ಕೆ ಜ್ಞಾನ ಇದ್ರೆ ಹೆಚ್ಚುಗಾರಿಕೆ ಅಷ್ಟೇ. ಜ್ಞಾನ ಬೇಕೇ ಬೇಕು ಅಂತಿಲ್ಲ. ಕರ್ಮದಿಂದಲೇ ಪುರುಷಾರ್ಥ ಸಿಗುತ್ತೆ. ಸಕ್ಕರೆ ಹೆಚ್ಚು ಹಾಕೊಬೇಕು ಅಂತಿಲ್ಲ. ಪುರುಷಾರ್ಥ ಏನು, ಹೊಟ್ಟೆ ತುಂಬಬೇಕು, ತೃಪ್ತಿ ಆಗ್ಬೇಕು, ಸಾಕು ಅಷ್ಟೇ ಆಗತ್ತೆ ಅಂತ. ಅದು ಸ್ವಲ್ಪ ಜಾಸ್ತಿ ಅಪೇಕ್ಷೆ ಇದ್ರೆ ಬೇಕಾಗತ್ತೆ ಅನ್ನೋ ತರ. ಅಂತೂ ಜ್ಞಾನಕ್ಕೆ ಮಹತ್ವ ಕೊಡ್ಲಿಲ್ಲ, ಕರ್ಮಕ್ಕೆ ಮಹತ್ವ. ಕರ್ಮಶೇಷ ಜ್ಞಾನ ಅಂತ ಇವ್ರ ವಾದ. ಅದನ್ನೇ ಇಲ್ಲಿ ಓಂ ಪುರುಷಾರ್ಥವಾದೋ ಯಥಾ ಅನ್ಯೇಶ್ವಿತಿ ಜೈಮಿನಿ ಓಂ. ಜೈಮಿನಿಗಳು ಹೀಗೆ ಹೇಳ್ತಾರೆ, ಪುರುಷಾರ್ಥವಾದ ಅವ್ರ ವಾದ ಹೀಗೆ, ವಿಚಾರ ಹೀಗೆ ಅಂತ. ಈ ತರ ಒಂದೇ ಸೂತ್ರ ಅಲ್ಲ, ಬೇಕಾದಷ್ಟು ಸೂತ್ರ ಇದೆ. ಆ ಸೂತ್ರಗಳಿಂದೆಲ್ಲ ಪೂರ್ವಪಕ್ಷ ಮಾಡ್ಕೊಂಡು ಓಂ ಅಧಿಕೋಪದೇಶಾತ್ತು ಬಾದರಾಯಣ ಸೇವಂ ತದ್ದರ್ಶನಾತ್ ಅಂತ ಬಾದರಾಯಣಸ್ಯ ಅಂತ ವೇದವ್ಯಾಸರ ಪಕ್ಷವನ್ನ ಹೇಳಿ, ಇಲ್ಲ ಸ್ವತಂತ್ರಸ್ಯ ಏವ ಜ್ಞಾನಸ್ಯ ಸ್ವರ್ಗಾದಿ ಸಾಧನತ್ವ. ಜ್ಞಾನಕ್ಕೆ ಕರ್ಮದ ಅಪೇಕ್ಷೆ ಏನಿಲ್ಲ, ಜ್ಞಾನ ಒಂದೇ ಸಾಕು, ಕರ್ಮದ ಸಹಾಯ ಇಲ್ಲದೇನೆ ತಾನೇ ಸ್ವರ್ಗ ಎಲ್ಲಾ ಫಲವನ್ನ ಕೊಡ್ಲಿಕ್ಕೆ ಸಮರ್ಥ ಅಂತ ಮತ್ತೆ ಸಿದ್ಧಾಂತ ಮಾಡಿದ್ರು. ಅಲ್ಲಿ ಪೂರ್ವ ಪಕ್ಷಿಗಳು ಹೇಳಿದ ಪ್ರಮಾಣಕ್ಕೆ ಖಂಡನೆ ಎಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಸ್ಪಷ್ಟ, ಅದ್ರ ಬಗ್ಗೆ ಏನ್ ಬೇಡ. ಆದ್ರೆ ಜೈಮಿನಿ ಮತ ವಿರೋಧ ಪರಿಹಾರಸ್ತು ಕಥಂ. ಜೈಮಿನಿ ಋಷಿಗಳ ಮತ ಇದೆಯಲ್ಲ, ಆ ಸಿದ್ಧಾಂತದ ವಿರೋಧ ಬರ್ತಾ ಇದೆ, ಇದನ್ನು ಹೇಗ್ ಪರಿಹರಿಸೋದು ಅಂತ ಬಂದ್ರೆ ಅದಕ್ಕೆ ಜೈಮಿನ್ಯುಕ್ತಂ ಅಂತ ಇಲ್ಲಿ ಮುಂದೆ ಪ್ರಾರಂಭ ಮಾಡಿದ್ದಾರೆ ಅಂತ. ಹಾಗಾದ್ರೆ ಅದೇನ್ ವಿಚಾರ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇವೆ. ಶ್ರೀಕೃಷ್ಣ ನಮಸ್ಕಾರ. ನಮಸ್ಕಾರ. ಫೋನ್ ಮಾಡಿದ್ವಲ್ಲ, ಐ ವೆರಿ ಸಾರಿ ಫಾರ್